ಕುಕಿಂಗ್ ಚಾನಲ್ಗೆ ಸ್ವಾಗತ. ನೀಲಮಾಸ್ದಿ ಯಮಿ ಕಿಚನ್. ಇವತ್ತು ಬೆಣ್ಣೆ ಬಿಸ್ಕೆಟ್ ಮಾಡೋಣ. ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. 2 ಕಪ್ ಮೈದಾ, 1 ಕಪ್ ಸಕ್ಕರೆ, ಯಾವ ಕಪ್ಪಲ್ಲಿ ತೊಗೊಂಡಿರ್ತಿರಲ್ಲ ಅದೇ ಕಪ್ಪಲ್ಲಿ 2 ಕಪ್ ಮೈದಾ, 1 ಕಪ್ ಸಕ್ಕರೆ, 1 ಕಪ್ಪು ಅರ್ಧ ತುಪ್ಪ, ಅರ್ಧ ಎಣ್ಣೆ ಅಥವಾ ಪುಟ್ಟಿನೂ ತುಪ್ಪನೂ ತೊಗೋಬೋದು. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಡ್ರೈ ಫ್ರೂಟ್ಸ್, ವೆನಿಲಾ ಎಸೆನ್ಸ್, ಇಲ್ಲಾಂದರೆ ಏಲಕ್ಕಿ ಪುಡಿನೂ ತೊಗೋಬೋದು. ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಸಕ್ಕರೆ, ಅದನ್ನು ಚಾನಿಸ್ಕೊಳ್ಳೋಣ. 1 ಬೌಲ್ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಚಾನಿಸಿರೋ ಸಕ್ಕರೆ ಹಾಕ್ಕೊಂಡು 10 ನಿಮಿಷ ಬೀಟ್ ಮಾಡೋಣ, ಕಲಸೋಣ. 10 ನಿಮಿಷ. 2 ಕಪ್ ಮೈದಾ ತೊಗೊಂಡಿದ್ವಲ್ಲ ಅದನ್ನು ಚಾನಿಸೋಣ. ಚಾನಿಸೇ ತೊಗೋಬೇಕು. ಅದನ್ನು ಸಕ್ಕರೆ ತುಪ್ಪ ಕಲಸಿಟ್ಟಿದ್ದೀವಲ್ಲ ಅದರಲ್ಲಿ ಹಾಕಬೇಕು. 1 ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ, 4-5 ಚಿಟಿಕೆ ವೆನಿಲಾ ಎಸೆನ್ಸ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು. ನಾದ್ಕೋಬೇಕು ಸರಿಯಾಗಿ. ಬಹಳ ಭಾರ ಹಾಕಿ ನಾದಬಾರ್ದು, ಸಾಫ್ಟಾಗಿ ಕಲಿಸ್ಬೇಕು. ಮೆತ್ತಗೆ ಆಗಬೇಕು, ಆ ಥರ ಕಲಿಸ್ಬೇಕು. ಡ್ರೈ ಫ್ರೂಟ್ಸ್ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಬೇಕಾದರೆ ಅದನ್ನೂ ಹಾಕ್ಕೋಬೋದು. ಬೇಡ ಅಂದರೆ ಹಾಗೇನೂ ಮಾಡ್ಬೋದು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿ ಒಂದು ಟ್ರೈನಲ್ಲಿ ಹಾಕಿ ಇಡಬೇಕು. ಮೈಕ್ರೋವೇವ್ನಲ್ಲಿ ಇಡಬೇಕು. ಮೊದಲು ಮೈಕ್ರೋವೇವಲ್ಲಿ ಫ್ರೀ ಹೀಟ್ ಮಾಡಬೇಕು. ಫ್ರೀ ಹೀಟ್ ಮಾಡೇ ಇಡಬೇಕು, ಅಂದರೆ ಬಿಸ್ಕೆಟ್ ಚೆನ್ನಾಗಿ ಬರುತ್ತೆ. 20 ನಿಮಿಷ ಮೈಕ್ರೋವೇವ್ನಲ್ಲಿ ಇಡಬೇಕು. 180 ಡಿಗ್ರಿ ಇಡಬೇಕು. 20 ನಿಮಿಷ ಇಡಬೇಕು. 2 ಸೈಡ್ ಮೇಲೆ ಕೆಳಗೆ 2 ಸೈಡ್ ಹೀಟ್ ಆಗೋಂಗೆ ಇಡಬೇಕು. ಬೇಕಂದರೆ ಕುಕ್ಕರ್ನಲ್ಲೂ ಮಾಡ್ಬೋದು. ಇದನ್ನು ಕೆಳಗಡೆ ಹಂಚಿನಲ್ಲೂ ಮಾಡ್ಬೋದು. ಉಸುಕು ಹಾಕಿ ಹಂಚ ಮೇಲೆ ಉಸುಕು ಹಾಕಿ ಒಂದು ಪ್ಲೇಟಲ್ಲಿ ಇಟ್ಟು ಒಂದು 20 ನಿಮಿಷ ಬೇಯಿಸಬೇಕು. ಬೆಣ್ಣೆ ಬಿಸ್ಕೆಟ್, ಸಾಫ್ಟಾದ ಬೆಣ್ಣೆ ಬಿಸ್ಕೆಟ್ ರೆಡಿ ಆಯಿತು. ಸಾಫ್ಟ್ ಆಗಿರೋ ಬೇಕ್ರಿ ಥರನೇ ಬೆಣ್ಣೆ ಬಿಸ್ಕೆಟ್ ರೆಡಿಯಾಗಿದೆ.